ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಬೇಸಿಕ್ಸ್ ಆಫ್ ಡಿಜಿಟಲ್ ಲಾಜಿಕ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಜೇಷನ್ BDL ಆ್ಯಂಡ್ CO ಸಬ್ಜೆಕ್ಟ್ದು ಪಾಸಿಂಗ್ ಪ್ಯಾಕೇಜ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ನಾನು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಯಾವೆಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮಿಗೆ ಓದ್ಕೊಳ್ಳಿಕ್ಕೆ, ಹೇಗೆ ಸ್ಕೋರ್ ಮಾಡಬೇಕು, ಟಿಪ್ಸ್ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಎಂಡ್ ತನಕ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ನೀವು ನೋಡಬಹುದು, ನನಗೆ ಸಿಕ್ಕಂತಹ ಮಾಹಿತಿ ಪ್ರಕಾರ ನಿಮಗೆ ಈ ಇನ್ಫಾರ್ಮೇಷನ್ ಅಂದರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರ್ಬೋದು, ಸಿಲೆಬಸ್ ಇರ್ಬೋದು, ಎಲ್ಲನೂ ನಿಮಗೆ DT ವೆಬ್ಸೈಟ್ನಲ್ಲಿ ಡಿಪ್ಲೊಮಾ ನ್ಯೂ ಸಿಲೆಬಸ್ ಅಂತಂತ ಹೋಗಿ ನೀವು ಓಪನ್ ಮಾಡಿಕೊಂಡ್ರೆ ಇದು ಮಾಹಿತಿ ಸಿಗ್ತೈತೆ ನಿಮಗೆ. ನಾನು ಜಸ್ಟ್ ನಿಮಗೆ ಹೇಳ್ತೀನಿ ಇಲ್ಲೇ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರ್ತದೆ ಅಂತಂತ ಹೇಳಿ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಯಾವೆಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್, ನಿಮಗೆ ಯಾವ ಚಾಪ್ಟರ್ಸ್ ಮೇಲೆ ಜಾಸ್ತಿ ಮಾರ್ಕ್ಸ್ ಕ್ವಶನ್ಸ್ ಬರ್ತಾವಂತಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಟೇಬಲ್ನಲ್ಲಿ. ಸೊ ಈ ಟೇಬಲ್ ಪ್ರಕಾರ ನೀವು ನೋಡ್ಬೋದು. ಸೊ ಆ್ಯಕ್ಚುಲಿ ದೇರ್ ಆರ್ 5 COs ಅಂದರೆ ಕೋರ್ಸ್ ಔಟ್ಕಮ್ 5 ಬರ್ತಾವೆ ನಿಮಗೆ. CO1, CO2, CO3, CO4, CO5 ಅಂಥೇಳಿ 5 ಟೋಟಲ್ COs ಬರ್ತಾವೆ. ಸೊ ಅದರಲ್ಲಿ ಈಚ್ ಚಾಪ್ಟ್ರಿಗೆ ಮಾರ್ಕ್ಸ್ ಅಲಾಟ್ ಮಾಡ್ಯಾರ. ಸೊ ಫಸ್ಟ್ COಗೆ 22 ಮಾರ್ಕ್ಸ್ ಅಲಾಟ್ ಮಾಡ್ಯಾರ, ಅಂದರೆ 22 ಮಾರ್ಕ್ಸ್ದು ಕ್ವಶನ್ಸ್ ಕೇಳ್ತಾರೆ. ಸೆಕೆಂಡ್ ಚಾಪ್ಟ್ರಿಗೆ 30, ಥರ್ಡ್ ಚಾಪ್ಟರ್ ಮೇಲೆ 35 ಮಾರ್ಕ್ಸ್ದು ಕ್ವಶನ್ಸ್ ಕೇಳ್ತಾರೆ. ಫೋರ್ತ್ ಚಾಪ್ಟರ್ ಮೇಲೆ 33 ಮಾರ್ಕ್ಸ್ದು, ನೆಕ್ಸ್ಟ್ ಫಿಫ್ತ್ ಚಾಪ್ಟರ್ ಮೇಲೆ 30 ಮಾರ್ಕ್ಸ್. ಸೊ ಇದನ್ನು ನೋಡಿದರೆ ನಿಮಗೆ ಜಸ್ಟ್ ಪಾಸ್ ಆಗಬೇಕಂದ್ರೆ, ನಾನು ನಿಮಗೆ ಹೇಳಬೇಕಂದ್ರೆ ಜಸ್ಟ್ ಪಾಸ್ ಆಗಬೇಕಂದ್ರೆ ಇಲ್ಲಿ ನೀವು ನೋಡಬಹುದು ಔಟ್ ಆಫ್ 5 COs. ಸೊ ನೀವು ಎನಿ 2 ಔಟ್ ಆಫ್ 5 COs ಎನಿ 2 COs ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ, ಅಂದರೆ ಯಾವುದು 2 ಅಥವಾ 3 ಅಥವಾ 4. ಸೊ ಇವು 3 COs CO2, CO3, CO4 ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ ಎಷ್ಟು ಮಾರ್ಕ್ಸ್ ಬರ್ತದೆ ಅಂದರೆ 30 + 35 + 33 ಅಂದರೆ ಟೋಟಲ್ 98 ಮಾರ್ಕ್ಸ್ ನಿಮಗೆ ಸಿಗ್ತೈತಿ. ಸಪೋಸ್ ನೀವು ಜಸ್ಟ್ 3 COs ಪರ್ಫೆಕ್ಟ್ ಮಾಡಿಕೊಂಡ್ರಿ, ಅಥವಾ ನೀವು ಜಸ್ಟ್ CO3, CO4, CO5 ಆದ್ರೂ 3 ಪರ್ಫೆಕ್ಟ್ ಮಾಡಿಕೊಂಡ್ರೆ ನೀವು 98 ಮಾರ್ಕ್ಸ್ ತನಕ ಸ್ಕೋರ್ ಮಾಡ್ಬೋದು. ಇಲ್ಲಪ್ಪ ನಾನು ಜಸ್ಟ್ ಪಾಸ್ ಆಗ್ತೀನಿ ಅಂತಂದರೆ ಜಸ್ಟ್ 2 CO ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ ಸಾಕು. ಯಾವಂದರೆ ಇಲ್ಲಿ ನೀವು ನೋಡ್ಬೋದು 2 CO ಯಾವಂದರೆ ಈ CO3 ಮತ್ತು CO4 ಅಂದರೆ ಟೋಟಲ್ ಎಷ್ಟು ಬರ್ತದೆ ನಿಮ್ಮ ಮಾರ್ಕ್ಸ್ 35 + 33 ಅಂದರೆ 68 ಮಾರ್ಕ್ಸದ ಕ್ವಶನ್ನ ಈ 2 COsದಿಂದ ಬರ್ತಾವೆ. ಸೊ ನೆಕ್ಸ್ಟ್ ನಿಮಗೆ ಹೇಳಬೇಕಂದ್ರೆ ಯಾವ COs ಅಂತ ನೀವು ಕೇಳ್ಬೋದು. COs ಅಂದರೆ ಯಾವ ಚಾಪ್ಟರ್ಸ್ ನಾವು ಓದ್ಕೋಬೇಕಂತ ನೀವು ಕೇಳ್ಬೋದು. ಸೊ ಇಲ್ಲಿ ನಿಮಗೆ ತೋರಿಸ್ತೀನಿ ನಾನು. ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಸಬ್ಜೆಕ್ಟ್ ನೋಡ್ರಿ, ಬೇಸಿಕ್ಸ್ ಆಫ್ ಡಿಜಿಟಲ್ ಲಾಜಿಕ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಜೇಷನ್. ಸೊ ಆ್ಯಕ್ಚುಲಿ ಇಂಟರ್ನಲ್ ಮಾರ್ಕ್ಸ್ 50 ಇರ್ತೈತಿ, ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ 50 ಇರ್ತೈತಿ. ಸೊ ಆ್ಯಕ್ಚುಲಿ ಎಕ್ಸಾಮ್ ಕಂಡಕ್ಟ್ ಮಾಡೋದು ನಿಮಗೆ 100 ಮಾರ್ಕ್ಸಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಮಿನಿಮಮ್ ನೀವು ಎಷ್ಟು ತೊಗೋಬೇಕು ಪಾಸ್ ಆಗಬೇಕಂದ್ರೆ 40 ಮಾರ್ಕ್ಸ್ ತೊಗೋಬೇಕು ಪಾಸ್ ಆಗಬೇಕಂದ್ರೆ. ಸೊ 40 ಮಾರ್ಕ್ಸ್ ಇನ್ ಫೈನಲ್ ಎಕ್ಸಾಮ್ 100ಗೆ ನೀವು 40 ತೊಗೊಂಡ್ರೆ ಮಿನಿಮಮ್ ಪಾಸ್ ಆಗ್ತೀರಿ. ನೆಕ್ಸ್ಟ್ ಅದನ್ನು ಕನ್ವರ್ಟ್ ಮಾಡ್ತಾರೆ ಅವ್ರು 50ಗೆ. ಸೊ 50ಗೆ ನೀವು ಎಷ್ಟು ತೊಗೋಬೇಕು 20 ತೊಗೋಬೇಕು ಟು ಪಾಸ್. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ. ಸೊ ಇಲ್ಲಿ ಸಿಲೆಬಸ್ ನೋಡಿದರೆ ನಿಮಗೆ CO ವೈಸ್ ಯಾವೆಲ್ಲ ಕ್ವಶನ್ಸ್ ಬರ್ತಾವಂತಂಥೇಳಿ ನೀವು ಗೆಸ್ ಮಾಡ್ಬೋದು. ಸೊ ಇಲ್ಲಿ 5 COs ಅದಾವ. ಇಲ್ಲಿ ನಿಮ್ಮ ಸಿಲೆಬಸ್ ನೋಡಿದ್ರೆ ಗೊತ್ತಾಗ್ತೈತಿ 5 COs ಇಲ್ಲಿದೆ ನೋಡ್ರಿ. ಸೊ CO1, CO2, CO3, CO4, CO5. ಸೊ ಈ 5 COsದಲ್ಲಿ ಏನು ಕಂಟೆಂಟ್ ಇದೆ ಅಂತಂಥೇಳಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ COs. ಸೊ ಇಲ್ಲಿ CO1 ಏನಿದೆ ಡೇಟಾ ರಿಪ್ರೆಸೆಂಟೇಷನ್ ಅಂತ ಬರ್ತೈತಿ. ನೆಕ್ಸ್ಟ್ CO2 ನಾನು ನಿಮ್ಗೆ ಹೇಳಿದ ಪ್ರಕಾರ 2, 3, 4 ಭಾಳ ಇಂಪಾರ್ಟೆಂಟ್, ಅಥವಾ 3, 4, 5 COs ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದೆ. ಸೊ ಸೆಕೆಂಡ್ CO ಎಲ್ಲಿ ಸ್ಟಾರ್ಟ್ ಆಗ್ತೈತೆ ಅಂದರೆ ಇಲ್ಲಿ ಸ್ಟಾರ್ಟ್ ಆಗ್ತದೆ ನೋಡಿ ಸೆಕೆಂಡ್ CO. ಸೊ ಸೆಕೆಂಡ್ COದೊಳಗೆ ಏನು ಬರ್ತಾವೆ ಅಂದರೆ ಲಾಜಿಕ್ ಗೇಟ್ಸ್. ಇದು ಲಾಜಿಕ್ ಗೇಟ್ಸಲ್ಲಿ ಎಲ್ಲ ಲಾಜಿಕ್ ಗೇಟ್ಸ್ ನೀವು ಕಲಿತಿರಲಿ.
ನೆಕ್ಸ್ಟ್ ಸೆಕೆಂಡ್ ಸಿ ಒ ಕಂಟಿನ್ಯೂ ಆಗ್ತೈತಿ. ಬೂಲಿಯನ್ ಅಲ್ಜಿಬ್ರಾ ಅಂತ ಬರ್ತೈತಿ ಸೆಕೆಂಡ್ ಸಿ ಒದಲ್ಲಿ. ಮತ್ತು ಸಿಂಪ್ಲಿಫಿಕೇಷನ್, ನೆಕ್ಸ್ಟ್ ಸರ್ಕಿಟ್ ಡಿಸೈನ್, ಬೂಲಿಯನ್ ಎಕ್ಸ್ಪ್ರೆಷನ್ ಬರ್ತೈತಿ. ನೆಕ್ಸ್ಟ್ ಥರ್ಡ್ ಸಿ ಒದೊಳಗೆ ಏನು ಬರ್ತದೆ ನೋಡಿರಿ. ಥರ್ಡ್ ಸಿ ಒದೊಳಗೆ ಕಾಂಬಿನೇಷನಲ್ ಲಾಜಿಕ್ ಸರ್ಕಿಟ್ಸ್ ಬರ್ತೈತಿ. ಅದರಲ್ಲಿ ಅರ್ಥಮೆಟಿಕ್ ಸರ್ಕಿಟ್ಸ್, ಹಾಫ್ ಆ್ಯಡರ್, ಫುಲ್ ಆ್ಯಡರ್ ಇವನ್ನೆಲ್ಲ ಕಲಿತೀರಿ. ನೆಕ್ಸ್ಟ್ ಥರ್ಡ್ ಸಿ ಒದೊಳಗೆ ಸಿಕ್ವೆನ್ಷಿಯಲ್ ಲಾಜಿಕ್ ಸರ್ಕಿಟ್ಸು ಬರ್ತೈತಿ. ಫ್ಲಿಪ್ ಫ್ಲಾಪ್ಸ್ ಎಲ್ಲ ಕಲಿತೀರಿ ಇದರಲ್ಲಿ. ನೆಕ್ಸ್ಟ್ ಫೋರ್ತ್ ಸಿ ಒ ನೋಡ್ಕೊಡ್ರಿ. ಫೋರ್ತ್ ಸಿ ಒದಲ್ಲಿ ಕಂಪ್ಯೂಟರ್ ಆರ್ಗನೈಜೇಷನ್ ಅಂತಂದು ಬರ್ತೈತಿ. ಕಂಪ್ಯೂಟರ್ ಆರ್ಗನೈಜೇಷನ್ದಲ್ಲಿ ನೀವು ಕಂಪ್ಯೂಟರ್ ಆರ್ಕಿಟೆಕ್ಚರ್ ಎಲ್ಲ ಕಲಿತೀರಿ ಇದನ್ನು. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಸೆಟ್ ಆರ್ಕಿಟೆಕ್ಚರ್ ಎಲ್ಲ ಕಲಿತೀರಿ. ನೆಕ್ಸ್ಟ್ ಫಿಫ್ತ್ ಸಿ ಒದಲ್ಲಿ ಮೆಮರಿ ಆ್ಯಂಡ್ ಇಟ್ಸ್ ಹೈರಾರ್ಕಿ ಅಂತಂದು ಕಲಿತೀರಿ. ಸೊ ಇದನ್ನು ಸಿಲೆಬಸ್ ನೋಡಿದ್ರೆ ನೀವು ತಿಳ್ಕೊಬಹುದು ಯಾವ್ಯಾವ ಸಿ ಒಸ್ದಲ್ಲಿ ಏನೇನು ಚಾಪ್ಟರ್ಸ್ ಬರ್ತಾವಂತಂಥೇಳಿ. ಸೊ ಯಾವ ಇಂಪಾರ್ಟೆಂಟ್ ಅಂತಂಥೇಳಿ ನಿಮಗೆ ಈಗ ಗೊತ್ತಾಗಿರ್ಬೋದು. ಜಸ್ಟ್ ನಾನು ನಿಮಗೆ ತೋರಿಸ್ತೀನಿ. ಓಕೆ, ನಿಮಗೆ ಈಗ ಕ್ಲಿಯರ್ ಪಿಕ್ಚರ್ ಸಿಗ್ತೈತಿ ಯಾವ ಸಿ ಒಸ್ ಎಷ್ಟು ಮಾರ್ಕ್ಸ್ ಅಂತಂತ ಹೇಳಿ. ಸೊ ನಾನು ನಿಮಗೆ ಟಿಪ್ಸ್ ಹೇಳಬೇಕಂದ್ರೆ ಐದರ್ ಯು ಪರ್ಫೆಕ್ಟ್ ಯಾವ್ದು ಮಾಡ್ಕೋಬೇಕಂದ್ರೆ ಐದರ್ CO2, CO3, CO4 ಆದರೂ ಪರ್ಫೆಕ್ಟ್ ಮಾಡ್ಕೊಡ್ರಿ. ಅಥವಾ ಇವು 3 ಅಥವಾ CO3, CO4, CO5 ಆದರೂ ಪರ್ಫೆಕ್ಟ್ ಮಾಡ್ಕೊಡ್ರಿ. ಸೊ ಇವು 3 ನೀವು ಮಾಡಿದರೆ 98 ಮಾರ್ಕ್ಸ್ ಕ್ವಶನ್ಸ್ ನೀವು ಸ್ಕೋರ್ ಮಾಡಲಿಕ್ಕೆ ಈಸಿ ಆಗ್ತೈತಿ. 98 ಮಾರ್ಕ್ಸ್ ತಾನೇ ನೀವು ಸ್ಕೋರ್ ಮಾಡ್ಬೋದು. ಇಲ್ಲಪ್ಪ ನಾನು ಜಸ್ಟ್ ಪಾಸ್ ಆಗಬೇಕು ಅಂದ್ಕೊಂಡಿನಿ ಅಂತಂದರೆ ಯಾವ್ದು ಮಾಡ್ಬೇಕಂತ ಹೇಳಿದೆ ನಾನು ನಿಮಗೆ. ಜಸ್ಟ್ ನೀವು ಯಾವುದು ಫೋಕಸ್ ಮಾಡಿರಿ, 2 ಸಿ ಒಸ್ ಯಾವುದು CO3 ಮತ್ತು CO4. ಸೊ ಇವೆರಡು ಓದಿದರೆ ನಿಮಗೆ 35 + 33 ಅಂದರೆ ಟೋಟಲ್ 68 ಮಾರ್ಕ್ಸ್ ಆರಾಮ್ಸೆ ಸಿಗ್ತೈತೆ ನಿಮಗೆ. ಓಕೆ, ಸೊ ನೀವು ಡಿಪೆಂಡ್ಸ್ ಆನ್ ಯುವರ್ ಪ್ರಿಪ್ರೇಷನ್. ನೀವು ಚೆನ್ನಾಗಿ ಸ್ಕೋರ್ ಮಾಡಬೇಕಂದ್ರೆ ಮಿನಿಮಮ್ 3 ಸಿ ಒಸ್ ಆದರೂ ನೀವು ಪರ್ಫೆಕ್ಟ್ ಮಾಡ್ಕೋಬೇಕು. ಜಸ್ಟ್ ಪಾಸ್ ಮಾಡಬೇಕಂದ್ರೆ 2 ಸಿ ಒ ಪರ್ಫೆಕ್ಟ್ ಮಾಡ್ಕೋಬೇಕು. ಸೊ ಈ ಟೇಬಲ್ನಿಂದ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಸೊ ನೆಕ್ಸ್ಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರ್ತೈತೆ ಅಂತ ನೀವು ಕೇಳ್ತಾ ಇದ್ರಿ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ ಇಲ್ಲೇ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ. 3 ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಾರ ಅವರು. 3 ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಾರ. ನಿಮ್ಮ ಸಿಲೆಬಸ್ ನೀವು ನೋಡಿದರೆ DT ವೆಬ್ಸೈಟ್ನಲ್ಲಿ ಹೋಗಿ ನೋಡಿದರೆ ಇವು 3 ಕ್ವಶನ್ ಪೇಪರ್ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ಬರುತ್ತೆ ತೆಗೀರಿ ಇವನ್ನೆಲ್ಲ 3 ಮಾಡೆಲ್ ಕ್ವಶನ್ ಪೇಪರ್ ಬರುತ್ತೆ ತೆಗೆದು ಅವನೇ ನೀವು ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ರಿಪೀಟ್ ಆಗಿರುವಂತಹ ಕ್ವಶನ್ಸ್ ಅವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸೇ. ಸೊ 3 ಸಿ ಒಸ್ದಿಂದ ಯಾವೆಲ್ಲ ಕ್ವಶನ್ಸ್ ಬಂದಾವಲ್ಲ ಅವನ್ನ ಪರ್ಫೆಕ್ಟ್ ಮಾಡಿಕೊಡ್ರಿ. 3 ಸಿ ಒಸ್ ನಾನು ನಿಮ್ಗೆ ಹೇಳಿದ್ನಲ್ಲ ಅವೆಲ್ಲ ಕ್ವಶನ್ಸ್ ನೀವು ಪರ್ಫೆಕ್ಟ್ ಮಾಡಿಕೊಡ್ರಿ. ಅವೇ ರಿಪೀಟ್ ಆಗುವಂಥ ಚಾನ್ಸಸ್ ಇರ್ತವೆ. ನಿಮಗೆ ಪಾಸ್ ಅಷ್ಟೇ ಅಲ್ಲದೆ ಸ್ಕೋರು ಮಾಡಲಿಕ್ಕೆ ಭಾಳ ಈಸಿ ಆಗ್ತೈತೆ. ಓಕೆ, ಸೊ ಇಲ್ಲಿ ನಿಮಗೆ ಯಾವ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರ್ತೈತೆ ಅಂತ ಹೇಳಿ ನಾನು ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಒಂದು ಮಾಡೆಲ್ ಕ್ವಶನ್ ಪೇಪರ್ ಹೇಳ್ತೀನಿ, ನೀವು ಉಳಿದು ನೀವು ನೋಡಿ ತಿಳ್ಕೊಬೋದು. ಓಕೆ, ಸೊ ಮಾಡೆಲ್ ಕ್ವಶನ್ ಪೇಪರ್ 1ದಲ್ಲಿ ಇನ್ಸ್ಟ್ರಕ್ಷನ್ಸ್ ಫಸ್ಟ್ ನೀವು ನೋಡ್ಕೊಡ್ರಿ. ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಫಾರ್ ಪಾರ್ಟ್ ಎ ಕ್ವಶನ್ಸ್ ಓನ್ಲಿ ದ ಫಸ್ಟ್ ರಿಟರ್ನ್ ಆನ್ಸರ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಇವ್ಯಾಲ್ಯೂಯೇಷನ್ ಅಂತ ಕೊಟ್ಟಾರೆ. ಸೊ ಆ್ಯಕ್ಚುಲಿ ದೆರ್ ಆರ್ 4 ಪಾರ್ಟ್ಸ್, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತಂತ ಹೇಳಿ ಪಾರ್ಟ್ ಡಿ ಅಂಥೇಳಿ 4 ಪಾರ್ಟ್ ಬರ್ತಾವೆ ನಿಮಗೆ. ಸೊ ಪಾರ್ಟ್ ಎ ಆ್ಯಕ್ಚುಲಿ MCQ ಕ್ವಶನ್ಸ್ ಇರ್ತಾವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ, ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಬರ್ತೈತಿ. ಸೊ ಪಾರ್ಟ್ ಎದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫಸ್ಟ್ ಸಬ್ ಸೆಕ್ಷನ್ ಇದೆ ನೋಡಿರಿ. ಫಸ್ಟ್ ಸಬ್ ಸೆಕ್ಷನ್ದಲ್ಲಿ 15 ಮಲ್ಟಿಪಲ್ ಚಾಯ್ಸ್ MCQs ಬರ್ತಾವೆ. 15 ಮಾರ್ಕ್ಸ್ ಅಂದರೆ ಸೊ ಈಚ್ ಕ್ಯಾರೀಸ್ ಓನ್ಲಿ 1 ಮಾರ್ಕ್. ಸೊ ಫಸ್ಟ್ ಕ್ವಶನ್ ನೋಡಲಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಬೈನರಿ ನಂಬರ್. ಸೊ ಬೈನರಿ ನಂಬರ್ ಯಾವುದು ಅಂತಂತ ಹೇಳಿದಾಗ ನೀವು ಆನ್ಸರ್ ಯಾವ್ದು ಮಾಡ್ಬೇಕಾಗ್ತೈತಿ, A1011 ದಿಸ್ ಇಸ್ ಬೈನರಿ ನಂಬರ್. ಸೊ ಆನ್ಸರ್ ಬರಿಬೇಕಾದಾಗ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಫಸ್ಟ್ ರಿಟರ್ನ್ ಆನ್ಸರ್. ಸೊ ನೀವು ಫಸ್ಟ್ A1011 ಅಂತಂತ ಹೇಳಿ ಬರೆದ್ರೆ ಅದು ನಿಮಗೆ ಕರೆಕ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸಪೋಸ್ ನೀವು ಇಲ್ಲಿ ಫಸ್ಟಿಗೆ ನೀವು ಸಿ ಬರೋದು ಆಮೇಲೆ ಆನ್ಸರ್ ಎ ಬರೆದ್ರೆ ಆವಾಗ ಇದು ನಿಮಗೆ ಆನ್ಸರ್ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರಾಗ ರಾಂಗ್ ಅಂತ ಕನ್ಸಿಡರ್ ಮಾಡ್ತಾರೆ. ನೀವು ಸೆಕೆಂಡ್ ಆನ್ಸರ್ ಕನ್ಸಿಡರ್ ಮಾಡೋಂಗಿಲ್ಲ. ಫಸ್ಟಿಗೆ ನೀವು ಯಾವ ಆನ್ಸರ್ ಬರ್ತಿರ್ತಲ್ಲ ಆ ಆನ್ಸರ್ ಅಷ್ಟೇ ಅವರು ಆನ್ಸರ್ ಕರೆಕ್ಟ್ ಅಂತ ಕನ್ಸಿಡರ್ ಮಾಡ್ಬೇಕಂದ್ರೆ ಫಸ್ಟ್ ಒನ್ ಅಷ್ಟೇ ಕನ್ಸಿಡರ್ ಮಾಡ್ತಾರೆ. ಫಸ್ಟ್ ನೀವು ಕರೆಕ್ಟ್ ಬರೆದ್ರೆ ಕರೆಕ್ಟ್ ಮಾರ್ಕ್ಸ್ ಸಿಗ್ತೈತಿ. ಸಪೋಸ್ ರಾಂಗ್ ಬರೆದಿದ್ರೆ ಅದು ಮಾರ್ಕ್ಸ್ ಕಟ್ ಆಗ್ತೈತಿ. ಅದಕ್ಕೆ ನೀವು ಆದಷ್ಟು ನಾನು ನಿಮಗೆ ಹೇಳಬೇಕಂದ್ರೆ ಓನ್ಲಿ 1 ಆನ್ಸರ್ ಯು ಶುಡ್ ರೈಟ್. ಎರಡು ಆನ್ಸರ್ ಬರಲಿಕ್ಕೆ ಹೋಗಬೇಡ ಈಚ್ ಕ್ವಶನಿಗೆ. ಓಕೆ, ಸೊ ಈ ರೀತಿ 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ MCQs. ನೆಕ್ಸ್ಟ್ 5 ಏನಿದಾವಲ್ಲ
ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರ್ತದೆ ನೋಡಿರಿ, ಇಲ್ಲೂ ಸಬ್ ಸೆಕ್ಷನ್ ಇಲ್ಲಿ ಮಾರ್ಕ್ ಮಾಡಿಕೊಡ್ರಿ. ಸಬ್ ಸೆಕ್ಷನ್ 2ದೊಳಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅವು ಎಷ್ಟು 5 ಇರ್ತಾವೆ. ಈಚ್ ಕ್ಯಾರೀಸ್ 1 ಮಾರ್ಕ್ಸ್. ಸೊ ಪ್ರತಿಯೊಂದು 1 ಮಾರ್ಕ್ಸ್ ಇರ್ತೈತಿ. ಸೊ ಟೋಟಲ್ 5 ಮಾರ್ಕ್ಸ್ ಸಿಗ್ತಾವೆ ನಿಮಗೆ. ಸೊ ಇಲ್ಲಿ ಆನ್ಸರ್ಸ್ ಕೊಟ್ಟಾರ, ಅವರು ಆನ್ಸರ್ಸ್ ಕೊಟ್ಟಾರ, ನೀವು ಕರೆಕ್ಟಾಗಿ ಚೂಸ್ ಮಾಡಿ ಬರಿಬೇಕು. ಈಗ 5 ಕ್ವೆಶನ್ಸ್ದಲ್ಲಿ 5 ಆನ್ಸರ್ಸ್ ಅದಾವೆ ಇಲ್ಲಿ. ಸೊ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿದಾರಲ್ಲ, ಸೊ ಯಾವುದು ಸೂಟೇಬಲ್ ಆಗ್ತೈತಲ್ಲ ಅದನ್ನು ನೀವು ಚೂಸ್ ಮಾಡಿ ಬರಿಬೇಕು. ಈಗ ನೀವು ನೋಡ್ಬೋದು. ಸೊ ಅ ಫ್ಲಿಪ್ ಫ್ಲಾಪ್ ಸ್ಟೋರ್ಸ್ ಡ್ಯಾಶ್ ಬಿಟ್ ಡೇಟಾ ಅಂತಿದೆಲ್ಲ. ಸೊ ಇದರಲ್ಲಿ ಆ್ಯಕ್ಚುಲಿ 1 ಬಿಟ್ ಡೇಟಾ ಅಷ್ಟೇ ಅದು ಸ್ಟೋರ್ ಮಾಡ್ತೈತೆ. ಸೊ 1 ಕೊಟ್ಟಿದ್ದಾರೆ ನೋಡ್ರಿ. ಸೊ 1 ಈಸ್ ಗಿವನ್ ಹಿಯರ್. ಫಾರ್ ಎಕ್ಸಾಂಪಲ್ ಫ್ಲಿಪ್ ಫ್ಲಾಪ್ ಸ್ಟೋರ್ಸ್ ಡ್ಯಾಶ್ ಬಿಟ್ ಡೇಟಾದಲ್ಲಿ ಇಲ್ಲಿ ನೀವು ಏನು ಬರಿಬೇಕು ಆನ್ಸರ್ 1 ಅಂತ ಹೇಳಿ ಬರೀಬೇಕು. ಸೊ ಫ್ರಮ್ ಚೂಸಿಂಗ್ ಫ್ರಮ್ ದೀಸ್, ಸೊ ಇದರಲ್ಲಿನೇ ಕರೆಕ್ಟ್ ಆನ್ಸರ್ಸ್ ಇರ್ತಾವೆ, ನೀವು ಕರೆಕ್ಟ್ ಸೂಟೇಬಲ್ ಆನ್ಸರ್ ಚೂಸ್ ಮಾಡಿ ಬರೀಬೇಕು. ಓಕೆ, ಸೊ ಇದು 5 ಮಾರ್ಕ್ಸ್. ನೆಕ್ಸ್ಟ್ ಪಾರ್ಟ್ ಬಿದಲ್ಲಿ ನಿಮಗೂ ಚಾಯ್ಸ್ ಇರ್ತೈತಿ. ಪಾರ್ಟ್ ಬಿದಲ್ಲಿ ಪಾರ್ಟ್ ಎದಲ್ಲಿ ಚಾಯ್ಸ್ ಇರಂಗಿಲ್ಲ. ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿದಲ್ಲಿ ಚಾಯ್ಸ್ ಇರ್ತಾವೆ. ಸೊ ಪಾರ್ಟ್ ಬಿದಲ್ಲಿ ಥರ್ಡ್ ಸೆಕ್ಷನ್ ಕರೆಕ್ಟಾಗಿ ನೋಟ್ ಮಾಡಬೇಕು, ಯಾವ ಪಾರ್ಟ್ ಮತ್ತು ಯಾವ ಸಬ್ ಸೆಕ್ಷನ್ ಅಂತ ಹೇಳಿ ಕರೆಕ್ಟಾಗಿ ನೋಟ್ ಮಾಡಿ ಆಮೇಲೆ ಕ್ವಶನ್ ನಂಬರ್ ಬರೆದು ನೀವು ಆನ್ಸರ್ ಮಾಡಬೇಕು. ಸೊ ಇದರಲ್ಲಿ ಟೋಟಲ್ ನಿಮಗೆ 8 ಕ್ವಶನ್ಸ್ ಬರ್ತಾವೆ ನೋಡಿರಿ. ಪಾರ್ಟ್ ಬಿದಲ್ಲಿ ಟೋಟಲ್ 8 ಕ್ವಶನ್ಸ್ ಬರ್ತಾವೆ. 8ದಲ್ಲಿ ನೀವು ಯಾವುದಾದ್ರೂ 5 ಚೂಸ್ ಮಾಡಿ ಬರಿಬೇಕು. ಸೊ ಪ್ರತಿಯೊಂದಕ್ಕೂ ಎಷ್ಟು ಮಾರ್ಕ್ಸ್ ಅಂದರೆ 2 ಮಾರ್ಕ್ಸ್. ಸೊ 2 ಮಾರ್ಕ್ಸ್ ಈಚ್ ಕ್ವಶನ್. ಸೊ ಟೋಟಲ್ ಎಷ್ಟು ಬರ್ತಾವೆ ನಿಮಗೆ 5 ಬರೆದ್ರೆ 10 ಮಾರ್ಕ್ಸ್ ಬರ್ತಾವೆ. ಸೊ ಕರೆಕ್ಟಾಗಿ ನಿಮಗೆ ಯಾವುದು ಪರ್ಫೆಕ್ಟ್ ಬರ್ತೈತಲ್ಲ ಅದನ್ನು ಚೂಸ್ ಮಾಡಿ ಆನ್ಸರ್ ಮಾಡಿರಿ. ನೆಕ್ಸ್ಟ್ ಪಾರ್ಟ್ ಸಿ ತೊಗೊಂಡ್ರೆ, ಪಾರ್ಟ್ ಸಿದೊಳಗೂ ಟೋಟಲ್ 8 ಕ್ವಶನ್ ಬರ್ತಾವೆ. ಸೊ 8 ಕ್ವಶನ್ದಲ್ಲಿ ಸೊ ನೀವು ಯಾವುದಾದ್ರೂ ಎನಿ 5 ಅಂತಿದೆ ನೋಡಿರಿ, ಎನಿ 5 ಬಟ್ 3 ಮಾರ್ಕ್ಸ್ ರೀ. ಈಚ್ ಕ್ಯಾರೀಸ್ 3 ಮಾರ್ಕ್ಸ್. ಸೊ 5 × 3 ಎಷ್ಟಾಗ್ತೈತಿ 15 ಮಾರ್ಕ್ಸ್ ನಿಮಗೆ ಸಿಗ್ತೈತಿ. 5 ಆನ್ಸರ್ ಮಾಡಿದರೆ, ಪರ್ಫೆಕ್ಟಾಗಿ ಆನ್ಸರ್ ಮಾಡಿದರೆ ಯು ಕ್ಯಾನ್ ಗೆಟ್ 15 ಮಾರ್ಕ್ಸ್. ನೆಕ್ಸ್ಟ್ ಇದೇ ರೀತಿ ಪಾರ್ಟ್ ಡಿ ಬರ್ತೈತಿ. ಪಾರ್ಟ್ ಡಿದಲ್ಲಿ 2 ಸೆಕ್ಷನ್ ಬರ್ತಾವೆ. ಸೊ ಪಾರ್ಟ್ ಡಿದಲ್ಲಿ 2 ಸೆಕ್ಷನ್ 1, ಸೆಕ್ಷನ್ 2 ಅಂತ ಬರ್ತಾವೆ. ಬಟ್ ಸಬ್ ಸೆಕ್ಷನ್ ಕ್ವಶನ್ನ ಕರೆಕ್ಟಾಗಿ ಬರೀರಿ, ಕ್ವಶನ್ ನಂಬರ್ ಸರಿಯಾಗಿ ಬರೀರಿ. ಅಂದರೆ ನಿಮಗೆ ಆನ್ಸರ್ ಮಾಡಬೇಕಾದಾಗ ಪ್ರತಿಯೊಂದು ಮೆನ್ಷನ್ ಮಾಡಬೇಕು. ಪಾರ್ಟ್ ಡಿದಲ್ಲಿ ಪಾರ್ಟ್ ಡಿ ಅಂತ ಬರೋದು. ನೀವು ಸಪೋಸ್ ಥರ್ಡ್ ಕ್ವಶನ್ ಆನ್ಸರ್ ಮಾಡ್ತಾಯಿದ್ರಿ, ಪಾರ್ಟ್ ಡಿ ಸೆಕ್ಷನ್ 1 ಬರೋದು, ಆಮೇಲೆ 4th ಸೆಕ್ಷನ್ ಬರೋದು, ಸಬ್ ಸೆಕ್ಷನ್ ಬರೋದು. ನೀವು ಥರ್ಡ್ ಕ್ವಶನ್ ಆನ್ಸರ್ ಮಾಡ್ತೀವಿ, ಥರ್ಡ್ ಅಂತ ಬರಿಬೇಕು. ಇವನ್ನೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಆನ್ಸರ್ ಮಾಡಬೇಕಾದಾಗ ಯು ಶುಡ್ ರೈಟ್ ದ ಪ್ರಾಪರ್ ಕ್ವಶನ್ ನಂಬರ್, ಅದರ್ವೈಸ್ ಯು ವಿಲ್ ಲೂಸ್ ದ ಮಾರ್ಕ್ಸ್. ಓಕೆ, ಸೊ ಇಲ್ಲಿ ನೋಡಿರಿ, ಕರೆಕ್ಟಾಗಿ ಹೇಳಬೇಕಂದ್ರೆ ನಿಮಗೆ ಇಲ್ಲಿ ಚಾಯ್ಸ್ ಇರ್ತಾವ. ಎನಿ 5 ಅಂದರೆ ಟೋಟಲ್ 8 ಕ್ವಶನ್ಸ್ ಇರ್ತಾವೆ. ಇಲ್ಲಿ 8 ಕ್ವಶನ್ಸ್ ಇದಾವೆ, ಬಟ್ ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. 5 ಮಾರ್ಕ್ಸ್ ಅಂದರೆ 5 × 5 ನಿಮಗೆ 25 ಮಾರ್ಕ್ಸ್ ಸಿಗ್ತೈತಿ. ಸೊ ಟೋಟಲ್ 8 ಔಟ್ ಆಫ್ 8 ಕ್ವಶನ್ಸ್ ಯಾವುದಾದ್ರೂ 5 ನೀವು ಚೂಸ್ ಮಾಡಿಕೊಂಡು ಬರೀಬೇಕಾಗ್ತೈತಿ. ನೆಕ್ಸ್ಟ್ ಸೆಕ್ಷನ್ 2, ಪಾರ್ಟ್ ಡಿದಲ್ಲಿ ಸೆಕ್ಷನ್ 2 ನೋಡಿಲೆ. ಪಾರ್ಟ್ ಡಿದಲ್ಲಿ ಸೆಕ್ಷನ್ 2ದಲ್ಲಿ ಸಬ್ ಸೆಕ್ಷನ್ ಕ್ವಶನ್ 5th ಅಂತ ಬರ್ತೈತಿ. ಆನ್ಸರ್ ಎನಿ 3, ಯಾವುದಾದ್ರೂ 3 ಕ್ವಶನ್ ನೀವು ಪರ್ಫೆಕ್ಟಾಗಿ ಗೊತ್ತಿದ್ದು 3 ಕ್ವಶನ್ಸ್ ಬರಿಬೇಕು. ಸೊ ಬಟ್ ಇಲ್ಲಿ ಜಾಸ್ತಿ ಮಾರ್ಕ್ಸ್ ಅದಾವು. ಈಚ್ ಕ್ವಶನ್ ಕ್ಯಾರೀಸ್ 10 ಮಾರ್ಕ್ಸ್. ಸೊ ಟೋಟಲ್ 30 ಮಾರ್ಕ್ಸ್ ಸಿಗ್ತೈತೆ ನಿಮಗೆ. ಸೊ ಎಷ್ಟು ಕ್ವಶನ್ಸ್ ಕೊಡ್ತಾರೆ ನಿಮಗೆ ಅಂದರೆ ಇಲ್ಲಿ 5 ಕ್ವಶನ್ಸ್ ಇದಾವೆ ನೋಡಿರಿ, 1 2 3 4 5. ಸೊ ಔಟ್ ಆಫ್ 5 ನೀವು ಎನಿ 3 ಕ್ವಶನ್ಸ್ ಚೂಸ್ ಮಾಡಿಕೊಂಡು ನೀವು ಆನ್ಸರ್ ಮಾಡಬೇಕು. ಸೊ ಟೋಟಲ್ ಎಲ್ಲ ಸೇರಿ ನಿಮಗೆ 100 ಮಾರ್ಕ್ಸ್ ಇರ್ತೈತಿ. 100 ಮಾರ್ಕ್ಸಿಗೆ ನೀವು ಆನ್ಸರ್ ಮಾಡಬೇಕಾಗ್ತೈತಿ. 100ಗೆ ನೀವು ಮಿನಿಮಮ್ ಎಷ್ಟು ತೊಗೋಬೇಕು ಪಾಸ್ ಆಗಬೇಕಂದ್ರೆ 40 ತೊಗೋಬೇಕು. ಲೆಸ್ ದೆನ್ 40 ಬಂದರೆ ಇದು ರಿಸಲ್ಟ್ ನಿಮ್ಮದು ಫೇಲ್ ಅಂತ ಬರ್ತೈತಿ. ಸೊ ಇದೇ ರೀತಿ ನಿಮಗೆ ಇಲ್ಲಿ 2 ಇನ್ನೂ ಮಾಡೆಲ್ ಕ್ವಶನ್ ಪೇಪರ್ ಅದಾವ. ಮಾಡೆಲ್ ಕ್ವಶನ್ ಪೇಪರ್ 2, ನೆಕ್ಸ್ಟ್ ಕೆಳಗಡೆ ಮಾಡೆಲ್ ಕ್ವಶನ್ ಪೇಪರ್ 3 ಅಂತ ಬರ್ತೈತಿ. ಪ್ಯಾಟರ್ನ್ ರಿಮೇನ್ ಪ್ಯಾಟರ್ನ್ ಸೇಮ್ ಬರ್ತೈತೆ ನಿಮಗೆ. ಜಸ್ಟ್ ನಾನು ನಿಮಗೆ ರೋಲ್ ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ಪಾರ್ಟ್ ಡಿ, ಸೊ ಟೋಟಲ್ 4 ಪಾರ್ಟ್ಸ್ ಇರ್ತಾವೆ. ಮಾಡೆಲ್ ಕ್ವಶನ್ ಪೇಪರ್ 2 ನೋಡಲಿ. ಮಾಡೆಲ್ ಕ್ವಶನ್ ಪೇಪರ್ 2, ಮಾಡೆಲ್ ಕ್ವಶನ್ ಪೇಪರ್ 3 ಸೇಮ್, ಪ್ಯಾಟರ್ನ್ ರಿಮೇನ್ ಸೇಮ್, ಜಸ್ಟ್ ಕ್ವಶನ್ಸ್ ಅಷ್ಟೇ ಬೇರೆ ಬೇರೆ ತೊಗೊಂಡಾರ ಅವರು. ಇದು ನಿಮಗೆ DT ವೆಬ್ಸೈಟ್ನಲ್ಲಿ ಹೋಗಿ C25 ನ್ಯೂ ಸಿಲೆಬಸ್ ಕ್ವಶನ್ ಪೇಪರ್ ಎಲ್ಲನೂ ಸಿಗ್ತೈತಿ. ಜಸ್ಟ್ DT ವೆಬ್ಸೈಟಿಗೆ ಹೋಗಿ ನೀವು ವಿಸಿಟ್ ಮಾಡಿದರೆ ಎಲ್ಲ ಮಾಹಿತಿ ಸಿಗ್ತೈತಿ. ಅಲ್ಲಿ ಹೋಗಿ ನೀವು
ಡೌನ್ಲೋಡ್ ಮಾಡ್ಕೊಡಿ. ಡಿ ಟಿ ವೆಬ್ಸೈಟದ್ದು ಬೇಕಂದ್ರೆ ನಾನು ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ಶೇರ್ ಮಾಡಿರ್ತೀನಿ. ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಡಿ ಟಿ ವೆಬ್ಸೈಟಿಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಸಿಲೆಬಸ್ ಮತ್ತು ಕ್ವಶನ್ ಪೇಪರ್. ಓಕೆ, ಯಾವುದು ಇಂಪಾರ್ಟೆಂಟ್ ಸಿ ಓಸ್ ಚಾಪ್ಟರ್ಸ್ ಅಂತಂಥೇಳಿ ನೋಟ್ ಮಾಡ್ಕೊಳ್ರಿ. ಯಾವೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತಂಥೇಳಿ ಆ ಚಾಪ್ಟರ್ಸಿಂದನೇ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಳ್ರಿ, ಜಾಸ್ತಿ ಟೈಮ್ ಇಲ್ಲ. ಹೌ ಟು ಪ್ರಿಪೇರ್ ಫಾರ್ ಎಕ್ಸಾಮ್ ಟಿಪ್ಸನ್ನು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೆ, ಅದನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡ್ತೀನಿ. ಜಸ್ಟ್ ಇನ್ 10 ಡೇಸ್ನಲ್ಲಿ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತಂಥೇಳಿ ಟಿಪ್ಸ್ ಕೊಟ್ಟಿದ್ದಿದೆ, ಅದನ್ನು ನಾನು ಶೇರ್ ಮಾಡ್ತೀನಿ. ಅದನ್ನು ನೋಡಿಕೊಂಡು ನೀವು ತಿಳ್ಕೊಳ್ರಿ. ಸೊ ಜಾಸ್ತಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ನಿಮಗೆ ನಾಳೆ ಎಕ್ಸಾಮ್ದಲ್ಲಿ ಯಾವುದೂ ಹೆದರಿಕೆ ಇರೋಂಗಿಲ್ಲ, ಆರಾಮ್ಸೆ ಪಾಸ್ ಮಾಡಿಕೊಂಡು ಸ್ಕೋರು ಮಾಡ್ಬೋದು. ಓಕೆ, ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸುತ್ತೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡೋದಾಗ್ತೈತಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.